ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀರಿ. ವೆಲ್ಕಮ್ ಬ್ಯಾಕ್ ಟು 2 ಬೈಟ್ಸ್ ಕನ್ನಡ. ಸೊ ಏನಪ್ಪ ಇವತ್ತು ಅನನ್ಯ ಬಂದಿಲ್ಲ, ನಾನು ಬಂದಿದ್ದೀನಿ ಅಂದ್ಕೊಂಡ್ರಾ? ಸೊ ಇವತ್ತು ನಾನು ಒಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ತುಂಬ ಇಂಪಾರ್ಟೆಂಟ್ ಪಾಯಿಂಟು, ಯಾರಾದರೂ ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾಯಿದ್ರೆ ಅವ್ರಿಗೆ ವೀಡಿಯೋಸಲ್ಲಿ ವ್ಯೂಸ್ ಬರ್ತಾಯಿಲ್ಲ ಅಂತಂದರೆ ಸೊ ಅವ್ರಿಗೆ ನಾನು ಹೇಳುವಂಥ ಟಿಪ್ಸ್ನ ಫಾಲೋ ಮಾಡಿ. ಸೊ ಖಂಡಿತವಾಗಿ ಸ್ವಲ್ಪ ಒಂದು ಮಟ್ಟಿಗೆ ಒಂದು ಟ್ರಿಕ್ ಯೂಸ್ ಆಗುತ್ತೆ ಅನ್ನೋ ನಂಬಿಕೆ ನಂದು. ಸೊ ಮತ್ತೆ ಯಾಕೆ ತಡ, ಬನ್ನಿ ಈ ವಿಡಿಯೋದಲ್ಲಿ ಹೋಗೋಣ. ನೀವು ಒಂದು ವಿಡಿಯೋ ಹಾಕಿದ್ದೀರಾ ಅಂತ ಅನ್ನೋದಾದರೆ ಅದಕ್ಕೂ ಮುಂಚೆ ಕೇವಲ ವಿಡಿಯೋದಲ್ಲಿ ಮಾತ್ರ ಕೀವರ್ಡ್ಸ್ ಹಾಕೋದಲ್ಲ, ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಂದರೆ ನಿಮ್ಮ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಸಹ ಕೀವರ್ಡ್ಸು ಹಾಕಬೇಕು. ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಯಾಕಂತಂದರೆ ನಿಮ್ಮ ಚಾನಲ್ನು ಯೂಟ್ಯೂಬ್ ಕಡೆಯಿಂದ ಬೇರೆಯವ್ರಿಗೆ ರೆಕಮೆಂಡೇಷನ್ ಹಾಕಬೇಕು ಅಂತಂದರೆ ನಿಮ್ಮದು ಯಾವ್ದು ಕ್ಯಾಟಗರಿಲಿ ಇದೆ ವಿಡಿಯೋ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಂಥವ್ರಿಗೆ ಈ ವಿಡಿಯೋ ಕಳಿಸುತ್ತೆ. ಓಕೆನಾ? ಅದು ಒಂದು ಕಡೆ. ಆದರೆ ನೀವು ಹಾಕುವಂಥ ಕೀವರ್ಡ್ಸು ಅದು ಸಹ ತುಂಬ ಇಂಪಾರ್ಟೆಂಟು. ಸೊ ಇವತ್ತು ನಾನು ಆ ಕೀವರ್ಡ್ಸ್ನ ನಾನು ತೋರಿಸ್ತೀನಿ ಎಲ್ಲೆಲ್ಲಿ ಹಾಕಬೇಕು ಅನ್ನೋದನ್ನ. ಸೊ ಈ ವಿಡಿಯೋ ನೀವು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾರಾದರೂ ಹೊಸದಾಗಿ ಸ್ಟಾರ್ಟ್ ಮಾಡ್ತಾಯಿದ್ರೆ ಚಾನಲ್ನ, ಅಥವಾ ಯಾರಾದರೂ ಸ್ಟಾರ್ಟ್ ಮಾಡಿದರೆ ವೀಡಿಯೋಸ್ ವೈರಲ್ ಆಗ್ತಾಯಿಲ್ಲ ಅನ್ನೋದವ್ರೆ, ಸೊ ಅವ್ರಿಗೋಸ್ಕರ ಪರ್ಟಿಕ್ಯುಲರ್ಗೆ ಈ ವಿಡಿಯೋ ನಾನು ಮಾಡ್ತಾಯಿದ್ದೀನಿ. ಸೊ ನೀವು ಮೊದಲಿಗೆ ಒಂದು ಫಸ್ಟ್ಗೆ ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡ್ಕೊಳ್ಳೋಣ. ಸೊ ನೀವು ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡಿದ್ಮೇಲೆ ಅಲ್ಲಿ ನಿಮಗೆ ಸೆಟ್ಟಿಂಗ್ಸ್ ಇದೆಯಲ್ಲ, ಸೊ ಸೆಟ್ಟಿಂಗ್ಸ್ ಮೇಲೆ ಹೋಗಿ, ಸೆಟ್ಟಿಂಗ್ಸ್ ಹತ್ರ ಹೋಗಿ ನಿಮಗೆ ಅಲ್ಲಿ ಸೆಟ್ಟಿಂಗ್ಸಲ್ಲಿ ಕೆಲವೊಂದು ಆಪ್ಷನ್ಸ್ ತೋರಿಸ್ತೆ. ಜನರಲ್ಲು, ಚಾನಲ್, ಅಪ್ಲೋಡ್ ಡಿಫಾಲ್ಟು, ಪರ್ಮಿಷನು, ಕಮ್ಯುನಿಟಿ ಮಾಡ್ರೇಷನು, ಕ್ರಿಯೇಟರ್ ಡೆಮೋಗ್ರಫೀಸ್ ಆ್ಯಂಡ್ ಅಗ್ರಿಮೆಂಟ್ಸ್ ಇಷ್ಟೆಲ್ಲ ಇರುತ್ತೆ. ಓಕೆನಾ? ಸೊ ಇದರಲ್ಲಿ ಚಾನಲ್ ಮೇಲೆ ಹೋಗಿ. ಸೊ ನಿಮಗೆ ಚಾನಲ್ ಮೇಲೆ ನಿಮಗೆ 3 ಆಪ್ಷನ್ ಕಾಣಿಸುತ್ತೆ. ಒಂದು ಬೇಸಿಕ್ ಇನ್ಫಾರ್ಮೇಷನು, ಅಡ್ವಾನ್ಸ್ ಸೆಟ್ಟಿಂಗ್ಸು ಮತ್ತು ಫೀಚರ್ ಎಲಿಜಿಬಿಲಿಟಿ. ಓಕೆನಾ? ಸೊ ಅಲ್ಲಿ ಕೀವರ್ಡ್ಸ್ ಕಾಣಿಸ್ತಾ ಇದೆ ನೋಡಿ ನಿಮಗೆ. ಈ ಕೀವರ್ಡ್ಸಲ್ಲಿ ನಿಮ್ಮ ಚಾನಲು ಯಾವ ಕ್ಯಾಟಗರಿ ಮೇಲಿದೆ ಅನ್ನೋದನ್ನ ಒಂದೊಂದೇ ನೀವು ಎಕ್ಸಾಂಪಲ್, ಇವಾಗ ನನ್ನ ಚಾನಲು, ಈ ಚಾನಲ್ ಬಂದ್ಬಿಟ್ಟು ಟೆಕ್ ಚಾನಲ್. ಸೊ ಆದ್ದರಿಂದ ನಾನು ಕೆಳಗಡೆ ನಿಮ್ಗೆ ಕಾಣಿಸ್ತಾ ಇರ್ಬೋದು ಇಷ್ಟೆಲ್ಲ ಹಾಕಿದ್ದೀನಿ. ಓಕೆ? ಸೊ ಈ ರೀತಿ ಸುಮಾರು ನೀವು 500 ವರ್ಡ್ಸ್ ಇರುವಂಥ ಕೀವರ್ಡ್ಸ್ವರೆಗೂ ನೀವು ಯೂಸ್ ಮಾಡ್ಬೋದು. ಇವಾಗ ಎಕ್ಸಾಂಪಲ್ ಇದಕ್ಕಿನ್ನ ಸ್ವಲ್ಪ ನಾನು ಆ್ಯಡ್ ಮಾಡ್ಕೊಂಡು ಹೋಗ್ತೀನಿ. ಸೊ ಯೂಟ್ಯೂಬ್ ಎಜುಕೇಷನ್ ಅಂತ ಹಾಕಿದ್ದೀನಿ. ಸೊ ಈ ರೀತಿ ನೀವು ಯಾವುದೇ ಕ್ಯಾಟಗರಿ ವಿಡಿಯೋಸ್ ಮಾಡ್ತಾಯಿದ್ರು ಅದ್ರ ರಿಲೇಟೆಡ್ ಆಗಿ ನೀವು ಕೀವರ್ಡ್ಸ್ನ ಯೂಸ್ ಮಾಡ್ಕೊಂಡು ಹೋಗ್ಬೋದು. ಸಪೋಸ್ ಬೇರೆಯವರು ಯಾರಾದರೂ ಒಂದು ಟ್ರಾವೆಲ್ ವೀಡಿಯೋಸ್ನ ಸರ್ಚ್ ಮಾಡ್ತಾಯಿದ್ರೆ, ಅಥವಾ ಯಾವುದೋ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಬಗ್ಗೆ ಇದು ಮಾಡ್ತಾಯಿದ್ರೆ ಅನ್ನೋದಾದರೆ, ಸೊ ಅಂಥವ್ರಿಗೆ ವಿಡಿಯೋ ಸಜೆಷನ್ ಆಗುತ್ತೆ, ನಿಮ್ಮ ಚಾನಲ್ ಸಜೆಷನ್ ಆಗುತ್ತೆ. ಅದ್ರ ಜೊತೆಗೆ ನೀವು ಅಪ್ಲೋಡ್ ಮಾಡುವಂಥ ವಿಡಿಯೋದಲ್ಲಿ ಸಹ ನಿಮಗೆ ಕೆಳಗಡೆ ಕೀವರ್ಡ್ಸ್ ಕೊಟ್ಟಿರುತ್ತಲ್ಲ, ಸೊ ಅಲ್ಲೂ ನಿಮ್ಗೆ ಬೇಕಾದರೆ ಅಡಿಷ್ನಲ್ ಆಗಿ ನೀವು ಕೀವರ್ಡ್ಸ್ನ ಯೂಸ್ ಮಾಡ್ಕೋಬೋದು. ಇದರಿಂದ ನಿಮ್ಮ ಚಾನಲ್ ತುಂಬ ಜನಕ್ಕೆ ರೆಕಮೆಂಡೇಷನ್ ಆಗುತ್ತೆ. ಸೊ ಇದೊಂದು ಪಾಯಿಂಟು. ಇದು ಕೀವರ್ಡ್ಸ್ನ ಯೂಸ್ ಮಾಡಿ. ಇದೊಂದು ಆಯಿತಾ? ಅದರಲ್ಲೇ ಇನ್ನೊಂದು ನಾನು ನಿಮಗೆ ತೋರಿಸ್ತೀನಿ. ಅಪ್ಲೋಡ್ ಡಿಫಾಲ್ಟ್ಸ್ ಇದೆ ನೋಡಿ ಇಲ್ಲಿ. ಸೊ ಅಪ್ಲೋಡ್ ಡಿಫಾಲ್ಟ್ಸಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ ಮತ್ತು ಅಡ್ವಾನ್ಸ್ ಸೆಟ್ಟಿಂಗ್ಸ್ ಅಂತ ಇದೆ. ಸೊ ಇಲ್ಲಿ ಕೆಳಗಡೆ ಟ್ಯಾಗ್ಸ್ ಅಂತ ಇದೆ. ಈ ಟ್ಯಾಗ್ಸಲ್ಲೂ ಸಹ ನೀವು ಬೇಕಾದರೆ ನಿಮ್ಮ ಚಾನಲ್ಗೆ ರಿಲೇಟೆಡ್ ಆದಂಥ ಯಾವುದಾದ್ರೂ ಒಂದು ಟ್ಯಾಗ್ಸ್ನ ಹಾಕ್ಬೋದು. ಸುಮಾರು ಇದರಲ್ಲೂ ಒಂದು 500 ಅನ್ಕೊತೀನಿ. ಸೊ ನೀವು 500 ಅಷ್ಟೊಂದೆಲ್ಲ ಬೇಕಾಗಿಲ್ಲ. ಯಾವ್ದು ಇಂಪಾರ್ಟೆಂಟ್ ಇದೆಯೋ ಅದು ಮಾತ್ರ ಹಾಕ್ಕೊಳ್ಳಿ. 500 ವರ್ಡ್ಸ್ ಎಲ್ಲ ಏನು ಬೇಕಾಗಿಲ್ಲ. ಇವಾಗ ಎಕ್ಸಾಂಪಲು ಯೂಟ್ಯೂಬ್ ಆಲ್ಗೋರಿದಮ್, ಇದು ಟೆಕ್ ಚಾನಲ್ ಆಗಿರೋದ್ರಿಂದ ನಾನು ಟೆಕ್ ರಿಲೇಟೆಡ್ ಆಗಿ ಟ್ಯಾಗ್ಸ್ನ ಇದು ಮಾಡ್ತಾಯಿದ್ದೀನಿ. ಆಮೇಲೆ ಯೂಟ್ಯೂಬ್ ಟಿಪ್ಸ್, ಯೂಟ್ಯೂಬ್ ಟೆಕ್ ಚಾನಲ್ ಕನ್ನಡ. ಅದ್ರ ಜೊತೆಗೆ ಈ ಟ್ಯಾಗ್ಸಲ್ಲಿ ನಿಮ್ಮ ಚಾನಲ್ನ ಒಂದು ನೇಮ್ ಸಹ ಆ್ಯಡ್ ಮಾಡಿ. ಇವಾಗ ಎಕ್ಸಾಂಪಲ್ ಹಾಕ್ತೀನಿ ನಾನು, 2 ಬೈಟ್ಸ್ ಕನ್ನಡ. ಓಕೆನಾ? ಸೊ ಈ ರೀತಿ ಎಲ್ಲ ಮಾಡ್ಬಿಟ್ಬೇಕಾದ್ರೆ ಸೇವ್ ಮಾಡ್ಕೊಳ್ಳಿ. ಸೊ ಈ ರೀತಿ ಮಾಡೋದ್ರಿಂದ ನೀವು ಡಿಫಾಲ್ಟಾಗಿ ನೀವು ವಿಡಿಯೋಸ್ ಅಪ್ಲೋಡ್ ಮಾಡಬೇಕಾದ್ರೆ ಇದು ಡಿಫಾಲ್ಟಾಗಿ ಆ್ಯಡ್ ಆಗಿರುತ್ತೆ. ಇದರಿಂದ ನಿಮ್ಮ ಯೂಟ್ಯೂಬ್ ಚಾನಲ್ನು ನೀವು ಹಾಕುವಂಥ ವಿಡಿಯೋಸು ಬೇರೆಯವ್ರಿಗೆ ರೆಕಮೆಂಡೇಷನ್ ಆಗುತ್ತೆ. ಸೊ ಇದರಿಂದ ನಿಮಗೆ ವಿಡಿಯೋಸು ವೈರಲ್ ಆಗೋ ಸಾಧ್ಯತೆಗಳು ಸಹ ಇದೆ. ನೀವು ಬೇಕಾದರೆ ನೀವು ಯಾವುದಾದ್ರೂ ಹೊಸ ವಿಡಿಯೋಸು ಅಪ್ಲೋಡ್ ಮಾಡಬೇಕಾದ್ರೆ ಇದನ್ನ ಟ್ರೈ ಮಾಡಿ ನೋಡಿ. ಸೊ ವರ್ಕ್ ಆದರೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇದು ಚಿಕ್ಕದಾದಂಥ ಒಂದು ವಿಡಿಯೋ ಇರ್ಬೋದು, ಆದರೆ ತುಂಬ ವ್ಯಾಲಿಡ್ ಇರುವಂಥ ಒಂದು ವಿಡಿಯೋ ಅಂದ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ, ಜೊತೆಗೆ ಕಮೆಂಟ್ ಮಾಡಿ. ಸೊ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಾನು ನಿಮ್ಮ ರಜನೀಶ್. ಇದು ನೀವು ನೋಡ್ತಿದ್ದೀರಾ 2 ಬೈಟ್ಸ್ ಕನ್ನಡ. ಬಾಯ್.